ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆಪಾಠ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಟು ಮೈ ಎಟಿಮಾಲಜಿ ಸೀರೀಸ್. ನಂಬರ್ 3, ಥರ್ಡ್ ಮೇಜರ್ ವರ್ಡ್ ಇನ್ ದ ಮ್ಯಾಥಮೆಟಿಕ್ಸ್, ದಟ್ ಇಸ್ ಸಬ್ಟ್ರಾಕ್ಷನ್. ಸೊ ಸಬ್ಸ್ಟ್ರಾಕ್ಷನ್ ಹೇಗೆ ಬಂದಿದೆ, ಅದ್ರ ಜೊತೆಗೆ ಕನ್ನಡದ ಪದ ವ್ಯವಕಲನ ಅಂತ ಹೇಳ್ತೀವಿ, ಅದು ಕೂಡ ಹೇಗೆ ರೂಟ್ ಆಗಿದೆ. ಆಮೇಲೆ ಅಚ್ಚ ಕನ್ನಡದಲ್ಲಿ ನಾವು ಅದಕ್ಕೆ ಏನಂತ ಹೇಳ್ತೀವಿ, ಅಥವಾ ಒಂದೇ ವರ್ಡ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಇಷ್ಟು ಎರಡು ವರ್ಡ್ ಹೇಳ್ದೆ. ಆ ಎರಡು ವರ್ಡು ಕೂಡ ಯಾವುದು, ಮ್ಯಾಥಮೆಟಿಕ್ಸ್ ಮತ್ತು ಅಡಿಷನ್, ಇವೆರಡೂ ವರ್ಡು ಕೂಡ ಲ್ಯಾಟಿನ್ ವರ್ಡಿಂದನೇ ಬಂದಿರೋದು. ಇದು ಕೂಡ ಅಷ್ಟೇ ಲೇಟ್ ಲ್ಯಾಟಿನ್ ವರ್ಡಿಂದ ಬಂದಿದೆ, ಸಬ್ಟ್ರಹೇರ್ ಅಂತ ಹೇಳ್ಬಿಟ್ಟು. ಓಕೆ, ಮತ್ತು ಇದು ವರ್ಬ್ ಆಗಿರುತ್ತೆ. ಇನ್ನೂ ಎರಡು ವರ್ಡ್ ಇದೆ, ಸಬ್ಟ್ರಾಕ್ಷಿಯೋ, ಇದು ನೌನ್, ಸಬ್ಟ್ರಾಕ್ಷಿಯಂ ಅನ್ನೋದು ವರ್ಬ್ ಆಗಿರುತ್ತೆ. ಎಲ್ಲ ಲ್ಯಾಟಿನಿಂದನೇ ಬಂದಿದೆ, ಎಲ್ಲದರ ಅರ್ಥನೂ ಒಂದೇ. ಸಬ್ಟ್ರಹೇರ್ ಅಂತ ಹೇಳಿದ್ರೆ ಇದನ್ನ ಎರಡು ಭಾಗ ಮಾಡ್ಕೊತೀವಿ, ಸಬ್ ಮತ್ತು ಟ್ರಹೇರ್ ಅಂತ ಹೇಳ್ಬಿಟ್ಟು. ಸಬ್ ಅಂತ ಹೇಳಿದ್ರೆ ಅಂಡರ್, ಟ್ರಹೇರ್ ಅಂತ ಹೇಳಿದ್ರೆ ಡ್ರ್ಯಾಗ್ ಅಥವಾ ಪುಲ್ ಅವೇ ಅಂತ. ನಿಮ್ಗೆ ಸಬ್ಸ್ಟ್ರಾಕ್ಷನಮ್ ಅಂತ ಹೇಳಿದ್ರು ಅದೇ ಅರ್ಥ, ಡ್ರ್ಯಾಗ್ ಅವೇ, ಪುಲ್ ಅವೇ ಅಂತಾನೆ ಹೇಳ್ತೀವಿ. ಇಲ್ಲಿ ಮ್ಯಾಥಮೆಟಿಕ್ಸಿಗೆ ನಾವು ಇವಾಲ್ವ್ ಮಾಡಿಕೊಂಡು ಸಬ್ಸ್ಟ್ರಾಕ್ಷನ್ ಮಾಡ್ಕೊಂಡ್ವಿ. ಸಬ್ಸ್ಟ್ರಾಕ್ಷನ್ ಅಂತ ಹೇಳಿದ್ರೆ ರಿಮೂವ್ ಸಮಥಿಂಗ್ ಫ್ರಮ್ ದ ಮೇಜರ್ ಥಿಂಗ್ ಅಂತ ಹೇಳಿದ್ರೆ 2 - 1, ಯು ಆರ್ ರಿಮೂವಿಂಗ್ 1 ಫ್ರಮ್ 2 ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಎಷ್ಟು ಉಳ್ಕೊಂತು, 1 ಅಂತ ಹೇಳ್ಬಿಟ್ಟು. ಸೊ ಹೀಗೆ ಲ್ಯಾಟಿನ್ ವರ್ಡಿಂದ ಡಿರೈವ್ ಆಗಿರೋಂಥದ್ದಾಗಿರುತ್ತೆ ಸಬ್ಟ್ರಾಕ್ಷನ್ ಅಂತ ಹೇಳೋ ವರ್ಡು. ಸೊ ನಮ್ಮ ಕನ್ನಡದಲ್ಲಿ ಬಳಸುವಂಥ ಪದ ವ್ಯವಕಲನ. ವ್ಯವಕಲನ ಅನ್ನೋದು ಸಂಸ್ಕೃತದಿಂದ ಬಂದಂತಹ ಪದ ಆಗಿರುತ್ತೆ. ಸೊ ವ್ಯವಿಸು ಅಂತ ಹೇಳ್ತೀವಿ, ವ್ಯವಕಲನ. ವ್ಯವಿಸು ಅಂತ ಹೇಳಿದ್ರೆ ತೆಗೆದು ಹಾಕು ಅನ್ನೋಂಥ ಒಂದು ಅರ್ಥವನ್ನು ಕೊಡುತ್ತೆ, ಅಥವಾ ಕಳೆ ಅನ್ನೋ ಅರ್ಥವನ್ನು ಕೊಡುತ್ತೆ. ವ್ಯವಕಲನ ಕಳೆಯುವಂತಹ ಒಂದು ಪ್ರಕ್ರಿಯೆ ಅನ್ನೋ ಅರ್ಥವನ್ನು ಕೊಡುತ್ತೆ. ವಿ ಅಂತ ಹೇಳಿದ್ರೆ ಹೊರಗೆ ಅನ್ನೋ ಒಂದು ಅರ್ಥ ಬರುತ್ತೆ. ಅವ ಅಂತ ಹೇಳಿದ್ರೆ ಕಳೆ, ತೆಗೆದು ಹಾಕು ಅನ್ನೋ ಅರ್ಥವನ್ನ ಕೊಡುತ್ತೆ. ಕಲನ ಅಂತ ಹೇಳಿದ್ರೆ ಪ್ರತ್ಯೇಕಿಸಿ ಲೆಕ್ಕಿಸು ಅನ್ನೋ ಅರ್ಥವನ್ನು ಕೂಡ ಕೊಡುತ್ತೆ, ಅಥವಾ ಗುಂಪು ಮಾಡಿ ತೆಗೆದು ಬಿಡಿ ಅನ್ನೋ ಅರ್ಥವನ್ನು ಕೂಡ ಕೊಡುತ್ತೆ. ಅಂದ್ರೆ ವ್ಯವಕಲನದ ಇದರಲ್ಲಿ ಹೇಳಬೇಕಾದ್ರೆ. ಓಕೆ, ಅಲ್ಲಿಗೆ ವ್ಯವಕಲನ ಪದದ ನೇರ ಅರ್ಥ ಏನಾಯ್ತು, ಗುಂಪಿನಿಂದ ಕಳೆದು ಹಾಕು ಅಥವಾ ಗುಂಪಿನಿಂದ ತೆಗೆದು ಹಾಕು, ಏನೋ ಒಂದು ಅಂಕಿಯನ್ನ, ಗಣಿತಕ್ಕೆ ಬಂದ ಅಂಕಿಯನ್ನ ಅಂತ ಹೇಳ್ತೀವಿ. ಸೊ ಅಚ್ಚ ಕನ್ನಡದಲ್ಲಿ ವ್ಯವಕಲನಕ್ಕೆ ಕಳೆ ಅಂತಾನು ಹೇಳ್ತೀವಿ, ಅಥವಾ ಕಳಿ ಅಂತ ಹಳೆಗನ್ನಡದಲ್ಲಿ ನಾವು ಬಳಸ್ತಾ ಇದ್ವಿ. ಅದನ್ನ ಪರಿಷ್ಕರಣೆ ಮಾಡಿಬಿಟ್ಟು ನಾವು ಕಳೆ ಅಂತ ಆಗಿದೆ.